ಇವತ್ತು ಏನು 16ನೇ ವರ್ಷದ ಕಾರ್ಯಕ್ರಮ ಏನು ನಡೀತಾ ಇದೆ, ವಾರ್ಷಿಕೋತ್ಸವ ಕಾರ್ಯಕ್ರಮ. ಮಕ್ಕಳೆಲ್ಲರೂ ಸಹ ತುಂಬ 16ನೇ ವರ್ಷದ ವಾರ್ಷಿಕೋತ್ಸವವನ್ನು ಎಂಜಾಯ್ ಮಾಡಬೇಕು ಅಂತಂತೇಳಿ ಖುಷಿಪಟ್ಟು ಇವತ್ತೊಂದು ದಿನ ಎಲ್ಲನೂ ಮಾಡ್ತಾಯಿದ್ದಾರೆ. ಏಕೆ ಅಂತಂದರೆ ಮೊದಲನೇ ವರ್ಷ ಈ ವರ್ಷಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅಲ್ಲಿ 100 ಜನ ಮಕ್ಕಳಿದ್ರು, ಇವತ್ತು 1000 ಜನ ಮಕ್ಕಳಿದ್ದಾರೆ. ಮತ್ತು ಇವತ್ತು ಏನು 16ನೇ ವರ್ಷದ ವಾರ್ಷಿಕೋತ್ಸವ ಏನಿದೆ ಎಲ್ರಿಗೂ ಸಹ ನಾನು ಶುಭಾಶಯ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ, ಎಲ್ಲ ಖುಷಿಯಿಂದ ಇವತ್ತು ಆ ಒಂದು ಸಮಾರಂಭವನ್ನು ಸ್ವೀಕರಿಸಲಿ ಅಂತಂತೇಳಿ ನಾನು ಯಾರೆಲ್ಲ ಮುಖ್ಯ ನಮ್ಮ ಮಹಾರಾಜರು ಮನೆತನದ ಜಯಚಾಮರಾಜೇಂದ್ರ ಒಡೆಯರವರ ಮೊಮ್ಮಗಳು ಜೈಪಾಲಶ್ರೀ ಮೇಡಮ್ ಅವರು ಬಂದಿದ್ದರು. ಮತ್ತು ಹಾಗೆ ಸೇನಾ ಅಧಿಕಾರಿ, ಭಾರತೀಯ ಸೇನಾ ಅಧಿಕಾರಿ ನಮ್ಮ ಭವ್ಯ ನರಸಿಂಹಮೂರ್ತಿ ಮೇಡಮ್ ಅವರು ಬಂದಿದ್ದರು. ಹಾಗೆ ನಮ್ಮ ಟೆನ್ನಿಸ್ ಕೃಷ್ಣ ಸರ್ರು ಕಲಾವಿದರು, ಮತ್ತು ತಿರ್ಗಾ ನಮ್ಮ ಇನ್ನೊಬ್ಬರು ಶಿವರಾಮೇಗೌಡರು, ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು, ರಮೇಶ್ ಪಂಡಿತ್ ಸರು, ಮತ್ತು ನಮ್ಮ ಸ್ನೇಹಿತರಾದಂಥ ಸುಧೀಂದ್ರ ಸರ್ ಅವರು ಎಲ್ಲರೂ ಕೂಡ ಆಗಮಿಸಿದರು. ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮ್ಮ ಶಾಲೆಯ ವಾರ್ಷಿಕೋತ್ಸವಕ್ಕೆ ಬಂದು ಅವರು ಇಷ್ಟೊತ್ತು ಇದ್ದು ಅವ್ರ ಸಮಯವನ್ನು ಕೊಟ್ಟಿದ್ದಕ್ಕೆ ಅವ್ರಿಗೆ ನಮ್ಮ ಶಾಲಾ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನೋಡಿ, ಇವತ್ತು ನೋಡಿ ನಮ್ಮ ಶಾಲೆ ಹೆಚ್ಚು ಕಡಿಮೆ ಏನಿಲ್ಲ ಅಂದರೆ ದಿನಕ್ಕೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದ್ತಾ ಇದೆ ಹೊರತು ಕುಸಿತ ಅಂತೂ ಯಾವತ್ತೂ ಕಂಡಿಲ್ಲ 16ನೇ ವರ್ಷದಲ್ಲೂ. ಯಾಕೆ ಅಂತಂತ ಹೇಳಿದ್ರೆ ಈ ಒಂದು ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಒಂದು ಶಿಕ್ಷಣವನ್ನು ನಮ್ಮ ಗುರುಗಳು ಎಲ್ಲರೂ ಸಹ, ನಮ್ಮ ಅರುಣಾ ಮೇಡಮ್ ಅವರು ಇರ್ಬೋದು, ರಮೇಶ್ ಸರ್ ಇರ್ಬೋದು, ಅವರ ನೇತೃತ್ವದ ತಂಡ ತುಂಬ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಆ ಪೋಷಕರು ಸಹ ಅಷ್ಟೇ ಅಚ್ಚುಕಟ್ಟಾಗಿ ಅವರಿಗೆ ಸ್ಪಂದಿಸ್ತಾರೆ. ಮಕ್ಕಳು ಕೂಡ ಅಷ್ಟೇ ಒಂದು ಒಳ್ಳೆ ಇದರಲ್ಲಿ ಓದ್ತಾ ಇದ್ದಾರೆ ಅಂತಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ 16ನೇ ವರ್ಷದ ಬಂದಿರೋದಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. LNR ಗ್ರೂಪ್ ಇಲ್ಲಿ ಮಕ್ಕಳಿಗೆಲ್ಲ ಏನೇನು ಮಾಡ್ತಾ ಇದ್ದಾರೆ ನೋಡಿ ನನಗೆ ತುಂಬ ಇದು ಹೆಮ್ಮೆ ಪಡೋ ವಿಷಯ. ಅದರಲ್ಲಿ ಬಂದು ಇವಾಗ CBSE ಮಾಡ್ತಾ ಇದ್ದಾರೆ, ಸ್ಟೇಟ್ ಸಿಲೆಬಸ್ ಆ್ಯಂಡ್ CBSE ಎಲ್ಲ ನೋಡಿ ನನಗೆ ತುಂಬ ಸಂತೋಷ. ಅವ್ರಿಗೆ ಫ್ಯೂಚರ್ಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಮಕ್ಕಳಿಗೆ ಆಗಲೇ ನಾನು ಸ್ಪೀಚಲ್ಲೂ ಹೇಳಿದೆ, ಮಕ್ಕಳಿಗೆ ನಾವೆಲ್ಲರೂ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಿ ನಾವು ನಮ್ಮದು ನಾಡನ್ನು ಚೆನ್ನಾಗಿ ನೋಡ್ಕೋಬೇಕು, ಸ್ವಚ್ಛವಾಗಿ ಇಟ್ಕೋಬೇಕು, ಒಬ್ಬೊಬ್ಬರು ಹೊಂದ್ಕೊಂಡು ಇರಬೇಕು, ಏನು ಗಲಾಟೆ ಅಂಥದ್ದೆಲ್ಲ ಏನು ಮಾಡಬಾರ್ದು ಅಂತ ನಾನು ಹೇಳ್ತಿದ್ದೆ. ಥರ ಇದ್ದಂಗಿಲ್ಲ ಈ ವಿದ್ಯಾಸಂಸ್ಥೆ. ಅಂದರೆ ಇದರ ಪೋಷಕರು ಮತ್ತು ಕಾರ್ಯದರ್ಶಿಗಳು ಇವುಗಳು ನೋಡ್ತಾ ಇದ್ದರೆ ಇವರ ಯೋಚನೆಗಳು, ಚಿಂತನೆಗಳು, ಉದ್ದೇಶಗಳು ಬೇರೆ ಎನ್ನುವುದು ಭಾಳ ಸ್ಪಷ್ಟವಾಗಿ ಕಾಣ್ತಿದೆ. ಆಮೇಲೆ ಬೋಧಕೇತರ ಚಟುವಟಿಕೆ ಇದೆಯಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್, ಅದು ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯನ್ನು ಗಳಿಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ ನಿಟ್ಟಿನಲ್ಲಿ ಇವರು ತುಂಬ ಶ್ರಮ ವಹಿಸ್ತಾ ಇದ್ದಾರೆ. ಈ ಯಶಸ್ಸು ಇನ್ನು ಮುಂದೆ ಪ್ರತಿ ವರ್ಷ ಈ 116ರ ಜೊತೆಗೆ ಒಂದು 0 ಸೇರಿಕೊಳ್ಳಿ ಅಂತ ನಾನು ಆಶಿಸ್ತೀನಿ. 16ನೇ ವಾರ್ಷಿಕೋತ್ಸವ ಹಮ್ಮಿಕೊಂಡಿದ್ದೀವಿ. ಈ ಒಂದು ಹಳ್ಳಿಯಲ್ಲಿ ಒಂದು ಶಾಲೆ ಮಾಡಿ 16 ವರ್ಷ ಆಯಿತು. ಈ ಒಂದು ಏನು ನಾವು ಇವತ್ತೊಂದು ದಿವಸ ಏನು ಚೀಫ್ ಗೆಸ್ಟ್ ಆಗಿ ಬಂದಿದ್ದರು ನಮ್ಮ ಮಹಾರಾಜರು ಮೊಮ್ಮಗಳು, ಆಮೇಲೆ ರಮೇಶ್ ಪಂಡಿತ್ ಸರ್ ಇರ್ಬೋದು, ಟೆನ್ನಿಸ್ ಕೃಷ್ಣ ಇರ್ಬೋದು, ಹಾಗೂ ಆಮೇಲೆ ಇನ್ನು ಇವರು ನಮ್ಮ ಶಿವರಾಮೇಗೌಡರು ಇರ್ಬೋದು, ಎಲ್ಲ ಈ ಅತಿಥಿಗಳು ಬಂದಿರೋದ್ರಿಂದ ತುಂಬ ಖುಷಿಯಾಗಿ ನಮ್ಮ ಏನು ಪೇರೆಂಟ್ಸ್ಗಳು ಅಷ್ಟೇ ಖುಷಿಯಾಗಿದ್ದಾರೆ. ಇದು ನಮ್ಮದೇನೋ 16ನೇದು ಒಳ್ಳೆ ವಿಜೃಂಭಣೆಯಿಂದ ಆಗಿದೆ ಅಂದ್ಕೊಂಡು ಬಯಸ್ತೀನಿ. ಒಂದು 26 ಸಾಂಗ್ಸ್ಗಳಿದೆ. ಒಂದು ಮಹಾಭಾರತದ ಒಂದು ನಾಟಕ, ಕಿರು ನಾಟಕ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಇಲ್ಲಿ ಏನು ಒಂದು 60 ಹಳ್ಳಿ ತಂದೆ ತಾಯಿಗಳು ನಮಗೆ ಅವತ್ತಿಂದನೂ 2008ರಿಂದ ಶಾಲೆ ಏನು ನಾವು ಓಪನ್ ಮಾಡಿದೋ, ನಾವು ಅವರು ಸಹಕಾರದಿಂದನೇ ನಾವು ಇಲ್ಲಿವರೆಗೂ, ಹಾಗೂ ಆಮೇಲೆ ನಮ್ಮ ಇವರೇನು ಟೀಚರ್ಸು, ಏನು ನಮ್ಮ ಟ್ರಸ್ಟಿಗಳು ಎಲ್ಲ ಸಹಕಾರದಿಂದನೇ ನಾವು ಮುಂದಕ್ಕೆ ಈ ಒಂದು ಶಾಲೆ ನಡೆಸ್ಕೊಬರೋದು. ಅಂದರೆ ಇಲ್ಲಿ ಯಾರೂ ಏನು ಒಂದು ಓನರ್ಶಿಪ್ಪು ಅಂತ ಏನು ಆ ಥರ ಏನಿಲ್ಲ. ನಾವು ಅವರವ್ರ ಕಾರ್ಯಕಲಾಪಗಳು ಅವರವರೇ ಮಾಡ್ಕೊಂಡು ಹೋಗ್ತಾರೆ. ಏನು ಇಬ್ಬರು ಪ್ರಿನ್ಸಿಪಾಲ್ ಇದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಾವು ಆಡಳಿತ ಮಂಡಳಿ ನಾವೇನು ಮಾಡ್ಕೋತೀವಿ, ಓನ್ಲಿ ಒನ್ ಮ್ಯಾನೇಜ್ಮೆಂಟು. ಏನೋ ನಿರ್ಧಾರ ತೊಗೋಬೇಕಂದ್ರೆ ನಮ್ಮ ಮನೆಯವ್ರು ಯಾರೂ ಅದಕ್ಕೆ ಮೂಗು ತೋರಿಸಲ್ಲ. ಅದರಲ್ಲಿ ನಾನೊಬ್ಬನೇನೇ ಏನು ಬೇಕು ಏನು ಬೇಡ ಅಷ್ಟೇ. ನಾವು ಒಂದು ವರ್ಷಕ್ಕೆ 2 ಮೀಟಿಂಗ್ ಏನೋ ಮಾಡ್ತೀವಿ ಅಷ್ಟೇ. ಆ 2 ಮೀಟಿಂಗ್ಗೆ ಅಷ್ಟೇ ನಮ್ಮ ಅದರಿಂದನೇ ಟೈಮ್ ವೇಸ್ಟ್ ಮಾಡ್ದಂಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಆಮೇಲೆ ಏನು PU ಮಾಡ್ದೋ, ಆಮೇಲೆ ಡಿಗ್ರಿ ಕಾಲೇಜ್ ಮಾಡ್ದೋ, ಅದರಲ್ಲೂ 350 ಮಕ್ಕಳಿದ್ದಾರೆ. ಆಮೇಲೆ 2 ಗೋಲ್ಡ್ ಮೆಡ್ಲ್ ಬಂದಿದೆ ನಮ್ಮ ಯೂನಿವರ್ಸಿಟಿಲಿ. ಎಲ್ಲ ಮಕ್ಕಳು ಏನು ಇವತ್ತೊಂದು ದಿವಸ SSLCಯಲ್ಲಿ 75% ಇದ್ದರೆ PU ಕಾಲೇಜಲ್ಲಿ 90-92 ಬರ್ತಾರೆ. ಯಾಕೆ ಅಂತಂದರೆ ಏನು ಒಂದು ವಿದ್ಯಾಭ್ಯಾಸ ಇಲ್ಲೇನಿದೆ ಎಲ್ಲೂ ಹೊರಗಡೆ ಅವ್ರು ಹೋಗೋಕ್ಕೆ ಆಸ್ಪದ ಆಗೋಲ್ಲ. ಓದಲೇಬೇಕು ಅವರು, ಓದಬೇಕು. ಇಲ್ಲ ಅಂದರೆ ನಮ್ಮ ಶಾಲೆ ಬಿಟ್ಟು ಬೇರೆ ಏನೆಲ್ಲ ಅವರು ಬೇರೆ ಏನೇನೋ ಹೋಗಬೇಕು ಅಂದರೆ ಅಲ್ಲೇ ಹೋಗಬೇಕು ಅವರು.
ಏನೋ ಫಿಲಮ್ ನೋಡಬೇಕು ಅದು ನೋಡಬೇಕು ಇದು ಮಾಡಬೇಕು ಅಂದರೆ ಬ್ಯಾಲೆನ್ಸ್ ಈ ಒಂದು ವಾತಾವರಣದಲ್ಲಿ ತುಂಬ ಚೆನ್ನಾಗಿ ಏನು ಪರ್ಸೆಂಟೇಜ್ ನಾವು ಯಾವತ್ತೂ ಇಲ್ಲಿವರೆಗೂ PU ಬೋರ್ಡಲ್ಲಿ ಆಗಿರ್ಬೋದು, ಯೂನಿವರ್ಸಿಟಿ ಬೋರ್ಡಲ್ಲಿ ಆಗಿರ್ಬೋದು, ಒಂದು ಯಾವುದೋ ಒಂದು ಬ್ಯಾಡ್ ನೇಮ್ ತೊಗೊಂಡಿಲ್ಲ ನಾವು. LNR ಅಂತಂದು LNR ಶಾಲೆ ಅಂತಂದರೆ ಅವ್ರದ್ದು ರಿಸಲ್ಟ್ ಬಂದಿದೆ ಅಂತಲೇ ಲೆಕ್ಕ. ನೋಡಿ, ನಾನು ಚಿಕ್ಕದಿಂದನೂ ಸ್ವಾಮಿ ವಿವೇಕಾನಂದ ತತ್ವ ಸಿದ್ಧಾಂತಗಳು ನಂಬ್ಕೊಂಬಂದಿದ್ದು. ಆಮೇಲೆ ನಾವು ಏನಂತಂದರೆ ಕಾಯಕವೇ ಕೈಲಾಸ ಅಂತ ಬಸವಣ್ಣ ಅವ್ರ ತತ್ವ, ಈ ಥರ ನಾವು ಅದನ್ನೇ ನಂಬ್ಕೊಂಡು ನಾನು 7th ಏನು ಸ್ವಾಮಿ ವಿವೇಕಾನಂದರ ತತ್ವ ಸಿದ್ಧಾಂತ ಅದ್ರ ಮುಖಾಂತರ ನಾನು ಬರ್ತಾ ಇದ್ದೀನಿ. ಅದರಿಂದನೇ ನಾವು ಬೇರೆ ಯಾವುದೂ ನಾವು ಚಟುವಟಿಕೆಗಳು ಇದಿಲ್ಲ. ಶಾಲೆ ಆಯಿತು, ನಾವಾಯಿತು. ಇನ್ನು ಮುಂದೆ ಏನೋ ಒಂದು PU ಕಾಲೇಜ್ ಮಾಡಬೇಕು ಅಂತ ಇದ್ದೀವಿ. ಇನ್ನು ನೋಡಿ ಪಲಿಕನು ಪದಮ ಪರೇಶ